ವಿಧಾನಸಭೆಯಲ್ಲಿ ಸ್ಪೀಕರ್ ಚುನಾವಣಾ ಪ್ರಕ್ರಿಯೆ. ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರ ಹೆಸರನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಸಿಎಂ ಸೂಚನೆಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಅನುಮೋದನೆ. ಮುಖ್ಯಮಂತ್ರಿಗಳು ನೂತನ ಸಚಿವ ಸಂಪುಟದ ಸಚಿವರುಗಳನ್ನ ಪರಿಚಯ ಮಾಡಿಸೋದು, ಸದನಕ್ಕೆ ಪರಿಚಯ ಮಾಡಿಸೋದು. ಅಧ್ಯಕ್ಷೆ, 3ನೇ ತಾರೀಕು 2 ತಿಂಗಳಿಂದ ನಮ್ಮ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ನಮ್ಮ ಪಕ್ಷದ 2 ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಮತ್ತು ಸುರ್ಜಿವಾಲಾ ಅವರೆಲ್ಲ ಚರ್ಚೆ ಮಾಡಿ ನನಗೆ ನಮ್ಮ 139 ಜನ ಶಾಸಕರ ಬೆಂಬಲದಿಂದ ಈ ಸ್ಥಾನದಲ್ಲಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹಿಂದೆ ಕೂಡ ಬಹಳ ಜನ ನಾಯಕರುಗಳು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಕೂಡ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ನಾನು ಉಪಮುಖ್ಯಮಂತ್ರಿಯಾಗಿ, ಸುಮಾರು ಇಲ್ಲಿರುವಂತಹ ಕೆಲವು ಹಿರಿಯರೆಲ್ಲ ಕೂಡ ಅವರ ಸಂಪುಟದಲ್ಲಿ ಕೂಡ ಸದಸ್ಯರಾಗಿದ್ದರು ಎಂದು ಈ ಮೂಲಕ ಘೋಷಿಸುತ್ತೇನೆ. ನೂತನ ಸಭಾಧ್ಯಕ್ಷರ ಆಯ್ಕೆಯಾಗಿರ್ತಕ್ಕಂಥ ಗುರುಪಾದ ಗೌಡ ಸಂಗನಗೌಡ ಪಾಟೀಲ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಈಗ ಸಭಾನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರು ಗುರುಪಾದ ಗೌಡ ಸಂಗನಗೌಡ ಪಾಟೀಲ್ ಅವರನ್ನು ಸಭಾಧ್ಯಕ್ಷರ ಪೀಠಕ್ಕೆ ಕರೆದುಕೊಂಡು ಬರಬೇಕೆಂದು ಕೋರುತ್ತೇನೆ. ಸೆಕೆಂಡ್ ಲೀಡರ್ ಆಫ್ ಅಪೋಸಿಷನ್ ಬರ್ತಾ ಇದ್ದಾರೆ. ಜಿಎಸ್ ಪಾಟೀಲ್ ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ. ಅವರನ್ನ ಪೀಠಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪೀಕರ್ ಅವರನ್ನ ಪೀಠಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಜಿಎಸ್ ಪಾಟೀಲ್ ಅವರನ್ನು ವಿಧಾನಸಭೆ ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡಲಾಗಿದೆ. ಎಐಸಿಸಿ ಲೆಟರ್ ಹೆಡ್ನಲ್ಲಿ ಸ್ಪೀಕರ್ ಅಭ್ಯರ್ಥಿ ಪ್ರಕಟ ಗಮನಿಸ್ತಾ ಇದ್ದೀರಿ. ಅವರಿಗೆ ಸದನದ ಸದಸ್ಯರು ಶುಭಾಶಯವನ್ನ ಕೋರ್ತಾ ಇರುವಂತಹ ದೃಶ್ಯ. ಡಿಕೆ ಶಿವಕುಮಾರ್ ಅವರು ಜಿಎಸ್ ಪಾಟೀಲ್ ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ ಅಂತ ಅನೌನ್ಸ್ ಮಾಡಿದ ನಂತರದಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅನುಮೋದಿಸುತ್ತಾರೆ. ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಆಯ್ಕೆ. ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಿಎಸ್ ಪಾಟೀಲ್ ಅವರು. ಜಿಎಸ್ ಪಾಟೀಲ್ ಅವರನ್ನ ಎಲ್ಲರೂ ಕೂಡ ಅಭಿನಂದಿಸಿದ್ರು. ಅವರನ್ನ ಪೀಠಕ್ಕೆ ಕರೆದೊಯ್ಯುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಅಧ್ಯಕ್ಷರನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಜಿಎಸ್ ಪಾಟೀಲ್ ಅವರು ಇರ್ಲಿ, ಅವ್ರ ಬಗ್ಗೆ ಮಾತಾಡೋಣ. ಈಗ ಹೊಸದಾಗಿ ತಮಗೆ ಸದನಕ್ಕೆ ಅವ್ರ ಮುಂದೆ ನನಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಆಸೆ. ಪಾಪ ಅವ್ರು ಇಲ್ಲ, ಬಹುಶಃ ಟಿವಿಗೆ ನೋಡ್ತಾ ಇರ್ಬೋದು, ನೋಡ್ಲಿ, ಬಹಳ ಸಂತೋಷ. ಇವತ್ತು ಹೊಸ ತಾವು 78ನೇ ಮಾಡಲ್, ನೀವು ನಮ್ಮೆಲ್ಲರಿಗಿನ್ನ ದೊಡ್ಡ ಸೀನಿಯರು. ಅದಕ್ಕೆ ನಿಮ್ಗೆ ದೇವರು ಇವತ್ತು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನು ನೀವು ಹಂಗಂತ ನೀವು ಸ್ಪೀಕರ್ ಆಗೋದ್ರಿ ಅಂತ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಕೂತಿರಂತ ನೀವು ಬೇಜಾರು ಮಾಡ್ಕೊಳ್ಕೋಬಿಡಿ. ಎಸ್.ಎಂ. ಕೃಷ್ಣ ಅವರಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮೊನ್ನೆ ತಾನೇ ಅಲ್ಲಿ ಕೂತಂತ ನಮ್ಮ ಖಾದರ್ ಸಾಹೇಬ್ ನೋಡಿ ಇಲ್ಲೇ ಬಂದು ಡಬಲ್ ಡಮಾಕ್ ಹಾಕೊಂಡು ಕೂತವರೆಲ್ಲ ಇಲ್ಲೇ ಬಂದು ಕೂತಿದ್ದಾರೆ. ಸೊ ಯು ಶುಡ್ ಆಲ್ ಬಿ ವೆರಿ ಕಾನ್ಫಿಡೆನ್ಸ್. ಲೆಟ್ ಅಸ್ ಆಲ್ ಲಿವ್ ಆನ್ ಹೋಪ್. ತಾವು 78ನೇ ಮಾಡಲ್, ನೀವು
ನಮ್ಮೆಲ್ಲರಿಗಿಂತ ದೊಡ್ಡ ಸೀನಿಯರು. ಅದಕ್ಕೆ ನಿಮ್ಗೆ ದೇವರು ಇವತ್ತು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನು ನೀವು ಹಂಗಂತ ನೀವು ಸ್ಪೀಕರ್ ಆಗೋದ್ರಿ ಅಂತ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಕೂತಿರಂತ ನೀವು ಬೇಜಾರು ಮಾಡ್ಕೊಳ್ಕೊಬಿಡಿ. SM ಕೃಷ್ಣ ಅವರು ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮೊನ್ನೆ ತಾನೇ ಅಲ್ಲಿ ಕೂತಂತ ನಮ್ಮ ಖಾದರ್ ಸಾಹೇಬ್ ನೋಡಿ ಇಲ್ಲೇ ಬಂದು ಡಬಲ್ ಡಮಾಕ್ ಹಾಕೊಂಡು ಕೂತವರೆಲ್ಲ ಇಲ್ಲೇ ಬಂದು ಕೂತಿದ್ದಾರೆ. ಸೊ ಯು ಶುಡ್ ಆಲ್ ಬಿ ವೆರಿ ಕಾನ್ಫಿಡೆನ್ಸ್. ಲೆಟ್ ಅಸ್ ಆಲ್ ಲಿವ್ ಆನ್ ಹೋಪ್. ನನ್ನ ಯೋಜನೆಗಳು, ನನ್ನ ಚಿಂತನೆಗಳು ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ. ಏಕೆಂದ್ರೆ ನನ್ನ ವಿರೋಧ ಪಾರ್ಟಿ ಸ್ನೇಹಿತರು ಬಿಟ್ಟು ನಾವು ಬದುಕಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಇರಬೇಕು. ಅಶೋಕ್ ಅವರ ಸ್ಥಾನ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ನಿಮ್ ಸ್ಥಾನ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಅವರೆಲ್ಲರೂ ಕೂಡ ಅವರೆಲ್ಲ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನಗೆ ಯಾವ ಹಾರ್ಟ್ ಬರ್ನಿಂಗು ಯಾರ ಮೇಲೂ ಇಲ್ಲ. ಐ ಆಮ್ ಟೆಲಿಂಗ್ ಯು, ಐ ಆಮ್ ಲಾಸ್ಟ್. ನನಗೆ ಒಬ್ಬನ ಮೇಲೂ ಕೂಡ ಈ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಯಾರಿಗೂ ಕೂಡ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸ್ನೇಹಿತರಿರ್ಬೋದು, ಇವ್ರಿಗೆ ಎಷ್ಟು ನಾನು ಗೌರವ ಕೊಡಬೇಕೋ ಇವ್ರ ಜೊತೆಗಿರ್ಬೇಕು. ಅಶೋಕ್ ಅವರು ಮಾತಾಡ್ತಿದ್ರು ಇಲ್ಲಿ ನನ್ನ ಬಗ್ಗೆ, ಅಧಿಕಾರದ ಬಗ್ಗೆ ಮಾತಾಡ್ತಿದ್ರು. ಇಲ್ಲಿ ಸಿದ್ದರಾಮಯ್ಯವ್ರು ಕೂತಿದ್ರು, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಇದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ. ಮಿಸ್ಟರ್ ಅಶೋಕ್, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನ್ನ ನಂಬರು 136 ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್ all is 126 is 1. We will stand united and we will fight again. ಜನ ತೀರ್ಮಾನ ಮಾಡ್ತಾರೆ, ಏನಾಗಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. 228ರಲ್ಲಿ ನನಗೆ ರಾಜಕಾರಣ ಗೊತ್ತಿದೆ. ನಾನು ಫುಟ್ಬಾಲ್ ಆಡೋನಲ್ಲ, ನಾನು ಚೆಸ್ ಗೇಮ್ ಆಡೋನು. ಐ ನೋ ದಟ್ ವಿ ವಿಲ್ ಡೂ ಇಟ್. ದಟ್ ಇಸ್ ಎ ಡಿಫರೆಂಟ್ ಕೇಸ್. ಬಟ್ ಐ ವಾಂಟ್ ದೆಮ್. ಅವರು ನಾವಿಬ್ರು ಸೇರೇ ಕೆಲಸ ಮಾಡಬೇಕು. ಅವ್ರು ಬಂದಿರೋದು ಎಂತಕ್ಕೆ? ಜನರಿಗೋಸ್ಕರ. ನಾವು ಅಲ್ಲಿರ್ಬೋದು, ಇಲ್ಲಿಗೆ ಬರ್ಬೋದು. ಯಾರೇನು ಪರ್ಮನೆಂಟ್ ಇಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. GS ಪಾಟೀಲ್ ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ. ಅಧಿಕೃತವಾಗಿ ಅದನ್ನ CM DK ಶಿವಕುಮಾರ್ ಅವರು ಕೂಡ ಘೋಷಣೆಯನ್ನ ಮಾಡ್ತಾರೆ. ನಂತರದಲ್ಲಿ ವಿಪಕ್ಷ ನಾಯಕ R ಅಶೋಕ್ ಅವರು ಮತ್ತು CM ಇಬ್ಬರು ಕೂಡ GS ಪಾಟೀಲ್ ಅವರನ್ನ ಸ್ಪೀಕರ್ ಪೀಠದತ್ತ ಕರೆದೊಯ್ದಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸದನದ ಸದಸ್ಯರು ಕೈಕುಲುಕಿ GS ಪಾಟೀಲ್ ಅವರಿಗೆ ಶುಭವನ್ನ ಕೋರಿದ್ರು. ಅದರ ಹೊರತಾಗಿ ಸದನದಲ್ಲಿ DK ಶಿವಕುಮಾರ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ವಿಪಕ್ಷ ನಾಯಕರ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ, ಎಲ್ಲರನ್ನೂ ಕೂಡ ಹೇಗೆ ತಾವು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪಿಸಿದ್ರು. ನಾನು ಯಾರಲ್ಲೂ ಕೂಡ ಭೇದ ಭಾವ ಮಾಡೋದಿಲ್ಲ, ನನ್ನ ಈ ಸ್ಥಾನವನ್ನು ಎಂದಿಗೂ ಕೂಡ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ, ಎಲ್ರಿಗೂ ಕೂಡ ನಾನು ಸಮಾನವಾಗಿ ಟ್ರೀಟ್ ಮಾಡ್ತೀನಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅನ್ನೋದನ್ನ ಕೂಡ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ರು. ಅಧಿಕಾರ ದುರುಪಯೋಗ ಅನ್ನೋದು ಅಥವಾ ಇಷ್ಟ ಬಂದ ಹಾಗೆ ನಡ್ಕೊಳ್ತಿದ್ದಾರೆ ಅನ್ನೋ ಮಾತುಗಳಿಗೆ ನಾನು ಯಾವತ್ತೂ ಆಸ್ಪದ ಕೊಡೋದಿಲ್ಲ ಅನ್ನೋದನ್ನ DK ಶಿವಕುಮಾರ್ ಅವರು ಸದನದಲ್ಲಿ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಕೆಲಸ ನನ್ನಿಂದ ಆಗುತ್ತೆ ಅನ್ನೋ ಭರವಸೆಯನ್ನ ಕೂಡ ಆಡಳಿತಾರೂಢ ಪಕ್ಷದ ಸದಸ್ಯರು ಮತ್ತು ವಿಪಕ್ಷದ ಸದಸ್ಯರಿಗೆ DK ಶಿವಕುಮಾರ್ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಜಯಚಂದ್ರ ಅವರು 78ರಿಂದ ಶಾಸಕರು, ಅವರು ಕೂಡ ಇವತ್ತು ಪ್ರೋಟೈಮ್ ಸ್ಪೀಕರ್ ಆಗಿ ತಮಗೆ ಚುನಾವಣೆಯನ್ನ ಮಾಡಿದ್ದಾರೆ. ತಮಗೆ ಆ ಸ್ಥಾನದಲ್ಲಿ ಕೂಡಿಸಿ ಕೆಳಗಡೆ ಬಂದು ಅವರು ಕೂತ್ಕೊಂಡಿದ್ದಾರೆ. ಸೊ ಅವರು ಕೂಡ ನಮ್ಮೆಲ್ಲ ಶಾಸಕರ ಪರವಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅಧ್ಯಕ್ಷರೇ, ನಾನೇನು ನಿಮಗೆ ಪರಿಚಯ ಮಾಡಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಜೊತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರು, ನೀವು ನನ್ನ ಜಿಲ್ಲಾ ಪಕ್ಷದ ಅಧ್ಯಕ್ಷರು. ತಾವು ಕೂಡ ನನ್ನ ಜೊತೆಯಲ್ಲಿ ಭಾಳ ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮೆಲ್ಲ ಕುಟುಂಬ ಕೂಡ ಬಲ್ಲೆ. ನಾನು ಒಂದು ಕೃಷಿ ಕುಟುಂಬಕ್ಕೆ ಸೇರಿದಂಥ ರೋಣದಿಂದ ಬಂದು ಭಾಳ ದೊಡ್ಡ ಕೃಷಿ ಕುಟುಂಬ ತಮ್ಮದು. ಸಭಾಧ್ಯಕ್ಷರ ಚುನಾವಣೆ ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸುವುದು. ಅಧ್ಯಕ್ಷರೇ, ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ್ ಅವರನ್ನ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅನುಮೋದಿಸತಕ್ಕದ್ದು. ಮಾನ್ಯ ಅಧ್ಯಕ್ಷರೇ,
ಶ್ರೀ ಗುರುಪಾದ್ ಗೌಡ ಸಂಗನಗೌಡ ಪಾಟೀಲ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಯವರು ಸೂಚಿಸಿರುವ ಪ್ರಸ್ತಾವವನ್ನು ಅನುಮೋದಿಸುತ್ತೇನೆ. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. GS ಪಾಟೀಲ್ ಅವರನ್ನು ವಿಧಾನಸಭೆ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ. ಅವಿರೋಧವಾಗಿ GS ಪಾಟೀಲ್ ಅವರು ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಿಎಂ ಮತ್ತು DCM ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪೀಕರ್ ಅವರನ್ನು ಪೀಠಕ್ಕೆ ಕರೆತಂದಿದ್ದಾರೆ. ಕೂಡ ಹಿರಿಯರಿದ್ದಾರೆ GS ಪಾಟೀಲ್ ಅವರು. ಕೃಷಿ ಹಿನ್ನೆಲೆಯ ಕುಟುಂಬ, ಸಾಕಷ್ಟು ಕೊಡುಗೆ ರಾಜಕಾರಣಕ್ಕಿದೆ, ಕಾಂಗ್ರೆಸ್ ಪಕ್ಷಕ್ಕಿದೆ. ಅದೆಲ್ಲವನ್ನ ಪರಿಗಣಿಸಿ AICC GS ಪಾಟೀಲ್ ಅವರನ್ನು ಸ್ಪೀಕರ್ ಸ್ಥಾನಕ್ಕೆ ಆಯ್ಕೆ ಮಾಡಿದೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. GS ಪಾಟೀಲ್ ಅವರು ವಿಧಾನಸಭೆ ಸಭಾಧ್ಯಕ್ಷರು ಅಂತ ಹೇಳಿ ಅಧಿಕೃತವಾಗಿ ಘೋಷಿಸಿದ ನಂತರದಲ್ಲಿ ಅವರನ್ನು ಪೀಠಕ್ಕೆ ಕರೆದೊಯ್ತಾ ಇರುವಂತಹ ದೃಶ್ಯಗಳು. ರೋಣ ಶಾಸಕರಾಗಿರುವಂತಹ GS ಪಾಟೀಲ್, ಸಾಕಷ್ಟು ಮಂದಿ ಹೆಸರು ಕೇಳಿ ಬರ್ತಾ ಇತ್ತು ಸಭಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬಹುದು ಅಂತ ಹೇಳಿ. ಹಿರಿತನ ಸೇರಿದಂತೆ ಬೇರೆ ಬೇರೆ ಮಾನದಂಡಗಳನ್ನು ಅನುಸರಿಸಿ ಇದೀಗ ಸಭಾಧ್ಯಕ್ಷ ಸ್ಥಾನವನ್ನು GS ಪಾಟೀಲ್ ಅವರಿಗೆ ಕೊಡಲಾಗಿದೆ. ಸಿಎಂ DK ಶಿವಕುಮಾರ್ ಅವರು ಕೂಡ ಅದನ್ನ ಪ್ರಸ್ತಾಪಿಸಿದರು. ಇಂದಿನ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಮಂದಿಗೆ ಸಭಾಧ್ಯಕ್ಷ ಸ್ಥಾನದ ಇಷ್ಟ ಇರೋದಿಲ್ಲ. ಆ ವಿಚಾರವಾಗಿಯೂ ಕೂಡ DK ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ರು ತಮ್ಮ ಮಾತಿನ ಸಂದರ್ಭದಲ್ಲಿ. ತಾವು ಮಾಡಿದ್ದೀರಿ, ಬಹಳ ಜನರಾಗಿದ್ದೀರಿ. ನನಗೆ ನೀವು ಮತ್ತು HK ಪಾಟೀಲ್ರು ಆ ಶುದ್ಧ ಘಟಕ ನೀರು ನಿಮ್ಮ ಸಂಸ್ಥೆಯಲ್ಲಿ ಬಂದು ನಾನು ನೋಡಿದೆ. ಆಗ ನನಗೆ ಓಪನ್ ಆಯಿತು. ಆಮೇಲೆ HK ಪಾಟೀಲ್ರು ಮಾಡಿದಂಥ ಶುದ್ಧ ಘಟಕ ನೀರು ಹಾಗೂ ನನ್ನ ತಲೆ ಓಪನ್ ಆಯಿತು. ತಕ್ಷಣ ನೆಕ್ಸ್ಟ್ ಡೇನೇ ನಾನು ನಮ್ಮ ರಾಜ್ಯದ ನನ್ನ ಕಾರ್ಯಕರ್ತರನ್ನೆಲ್ಲ ಕಳಿಸಿ ನೋಡಿಸಿಸ್ಬಿಟ್ಟು ಆಮೇಲೆ ಕೊನೆಗೆ ಇಡೀ ನನ್ನ ಕ್ಷೇತ್ರದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. HK ಪಾಟೀಲ್ರಿಗೆ ಕರ್ಕೊಂಡು ಹೋಗಿ ಅದನ್ನು ಒಂದು ನಿಮಿಷ ಅಣ್ಣ ಮಾತಾಡೋಣ, ಅದಕ್ಕೆಲ್ಲ ಮಾತಾಡೋಕ್ಕೆ ಬೇಕಾದಷ್ಟು ಟೈಮ್ ಇದೆ. ಚಚ್ಚವರಂತೆ ಮಾಡ್ತಾ ಇದ್ದೀನಿ. ಆಲೆ ಡೋಂಟ್ ರಿಪೇರಿ ಮಾಡೋಣ, ಎಲ್ಲರೂ ರಿಪೇರಿ ಮಾಡೋಣ, ಎಲ್ಲದೂ ರಿಪೇರಿ ಮಾಡೋಣ. ನಾನು ಇರೋದು ಹೇಳ್ತಾ ಇದ್ದೀನಿ. ಶುದ್ಧ ಘಟಕ ನೀರನ್ನು ಫಸ್ಟು ಅಲ್ಲಿ ಮಾಡಿದ್ರು, ಇವ್ರು ಮಾಡಿದ್ರು, ಇದನ್ನು ನೋಡ್ಬಿಟ್ಟು ನಾನು ಮಾಡಿದೆ ಅಂತ ಹೇಳ್ತೀನಿ. ನಾನೇ ಇದಕ್ಕೆ ಟಿವಿಗಳೆಲ್ಲ ಬರೆದ್ರು ನನ್ನ ಬಗ್ಗೆ, ಶುದ್ಧ ಘಟಕದ ಬಗ್ಗೆ. ಇರಲಿ ಪಾಪ ಮಾಡಿದ್ದಾರೆ, ಮಾಡಿದ್ ನೆನೆಸ್ಕೋಬೇಕಲ್ಲ. ಅವ್ರು ಮಾಡಿದ್ನ ಅವ್ರ ಸಂಸ್ಥೆಯಲ್ಲಿ ನಾನು ಕಣ್ಣಲ್ಲಿ ನೋಡಿದ್ನ, ನಾನು ಕಿವಿಲೇನು ಕೇಳಲ್ಲ, ಇಷ್ಟ ಇಲ್ಲ ನನಗೆ. ಐ ಬಿಲೀವ್ ಒನ್ ಥಿಂಗ್, ಬರೀ ಕಣ್ಣಲ್ಲಿ ನೋಡೋರು ಮಾತ್ರ ನನಗೆ ಸಮಾಧಾನ. ಅದು ಕಣ್ಣಲ್ಲಿ ನೋಡೋದು ನಾನು ಹೇಳ್ತಾ ಇದ್ದೀನಿ. ಎರಡೇ ಕಣ್ಣಿರೋದು, ಎರಡೇ ಕಿವಿ ಇರೋದು. ಬಟ್ ಕಿವಿ ಯಾವಾಗಲೂ ಮುಚ್ಕೊಂಡಿರ್ತೀನಿ, ಕಣ್ಣನ್ನು ಮಾತ್ರ ಯಾವಾಗಲೂ ತಕ್ಕೊಂಡಿರ್ತೀನಿ. ಸೊ ಹಂಗೆ ಅಲ್ಲಿ ರಾಜೀವ್ ಗಾಂಧಿ ಅವರು, ನಮ್ಮ ನಾಯಕರಂತ ರಾಜೀವ್ ಗಾಂಧಿ ಹೆಸರಿಟ್ಟಿದ್ದಾರೆ ಶಿಕ್ಷಣ ಸಂಸ್ಥೆಗೆ. ಶಿವಯೋಗಿ ಟ್ರಸ್ಟ್ಗೂ ಕೂಡ ಆಗಿದ್ದಾರೆ. ನಾನು ನಮ್ಮಲ್ಲಿ ಕೆಲವು ಡಿಫ್ರೆನ್ಸ್ ಬಂದಾಗ ಅವ್ರ ಕ್ಷೇತ್ರಕ್ಕೆ ಹೋಗಿ ನಮ್ಮ ರಂಭಾಪುರಿ ಶ್ರೀಗಳ ಪಾದಕ್ಕೆ ನಮಸ್ಕಾರ ಹೇಳಿ ತಪ್ಪು ಮಾಡಿದ್ದೀನಿ ಸ್ವಾಮಿ ಅಂತ ಇವರ ಮುಂದೆನೇ ಕ್ಷಮಾಪಣೆ ಕೂಡ ಕೇಳಿದೆ. ಬೇಕಾದಷ್ಟು ಟೀಕೆನೂ ಅನುಭವಿಸಿದೆ ಇದು ವೀರಶೈವ ಸಮಾಜದ ವಿಚಾರದಲ್ಲಿ. ಸೊ ಹಂಗೆ ಅಂದಾನೇಶ್ವರ ಶಿಕ್ಷಣ ಸಂಸ್ಥೆ ಕೂಡ ಅವರು ಭಾಳ ದೊಡ್ಡ ಮಾಡ್ತಾ ಇದ್ದಾರೆ. ಪುಟ್ಟರಾಜ್ ಕವಿ ಗೋವಾಯಿ ಅವರ ಅಂಧರ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಅವರು ಭಾಳ ಮುಂದಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹೇಮರೆಡ್ಡಿ ಮಲ್ಲಮ್ಮನವರ ವೀರಶೈವ ಲಿಂಗಾಯತರ ಆ ಸಮಾಜದಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದಿದೆ. ಬಟ್ ನನಗೆ ಒಟ್ಟಾರೆ ಇದೊಂದು ಕುಟುಂಬ ಭಾಳ ದೊಡ್ಡ ಶಿಸ್ತಿನ ಕುಟುಂಬ. ರೈತನ ಬದುಕಿಗೆ ರೈತ ಇವತ್ತು ಕೂಡ ಭಾಳ ದೊಡ್ಡ ಅಪ್ಪಟ ರೈತರ ಒಂದು ಕುಟುಂಬ. ಅಧ್ಯಕ್ಷರೇ, ನಿಮಗೆ
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗಮನಿಸ್ತಾ ಇದ್ದೀವಿ ಸ್ಪೀಕರ್ ಅವರ ಆಯ್ಕೆ ಆಗಿದೆ. GS ಪಾಟೀಲ್ ಅವರನ್ನ ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡಲಾಗಿದೆ, ಕೂಡ ಅನುಮೋದನೆ ಕೂಡ ಸಿಕ್ಕಿದೆ. ಇವತ್ತು ಸದನದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಕಿರಣ್, ಮಧುಶ್ರೀ, ವಿಧಾನಸಭೆಯ ಹೊಸ ಸ್ಪೀಕರ್ ಆಯ್ಕೆ ಇವತ್ತು ಆಗಿದೆ. ಇವತ್ತು ಹಂಗಾಮಿ ಸ್ಪೀಕರ್ ಆಗಿದ್ದಂಥ TB ಜಯಚಂದ್ರ ಅವರು ಸ್ಪೀಕರ್ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟಿದ್ದಾರೆ. GS ಪಾಟೀಲ್, ರೋಣ ಶಾಸಕರಾಗಿರುವಂಥ GS ಪಾಟೀಲ್ ಅವರನ್ನ ವಿಧಾನಸಭೆಯ ಮುಂದಿನ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ. ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚುನಾವಣಾ ಪ್ರಸ್ತಾವದ ಸೂಚನಾ ಪ್ರಸ್ತಾವವನ್ನು ನಡೆಸಿದರು. ನಂತರ ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳ ಪ್ರಸ್ತಾವವನ್ನು ಅನುಮೋದಿಸಿದರು. ಹೀಗಾಗಿ ಸರ್ವಾನುಮತದಿಂದ ಈಗ ಸ್ಪೀಕರ್ ಅವರ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಚುನಾವಣಾ ಪ್ರಕ್ರಿಯೆಯಿಂದ ಇಲ್ಲಿ ವಿಪಕ್ಷ BJP ಹೊರಗುಳಿದಿತ್ತು. ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಂದಿದ್ದಂಥ ಪಟ್ಟಿಯಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದಂಥ ವಿಚಾರದಲ್ಲಿ BJP ತನ್ನ ತಕರಾರನ್ನು ಹೊಂದಿತ್ತು. ಹೀಗೆ ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಚುನಾವಣಾ ಪ್ರಕ್ರಿಯೆಯನ್ನು ವಿಪಕ್ಷ BJP ಬಹಿಷ್ಕಾರವನ್ನು ಮಾಡಿತ್ತು. ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾಗುವವರೆಗೂ ಕೂಡ ಸದನದಿಂದ ಹೊರಗುಳಿದಂತಹ ವಿಪಕ್ಷ ನಾಯಕ R ಅಶೋಕ್ ಹಾಗೂ ಉಳಿದಂತಹ BJP ಶಾಸಕರು ಚುನಾವಣಾ ಪ್ರಕ್ರಿಯೆ ಮುಗಿದ ಬಳಿಕ ಕಲಾಪದಲ್ಲಿ ಹಾಜರಾದರು. ಆನಂತರ ಸ್ಪೀಕರ್ ಸ್ಥಾನಕ್ಕೆ ಪೀಠಕ್ಕೆ GS ಪಾಟೀಲ್ ಅವರನ್ನ ಕರೆದುಕೊಂಡು ಬರುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ವಿಪಕ್ಷ ನಾಯಕರು ಕೂಡ ಭಾಗಿಯಾಗಿದ್ದರು. ಹೀಗಾಗಿ ಮುಂದಿನ ಸ್ಪೀಕರ್ ಆಯ್ಕೆ ಈಗ ಮುಕ್ತಾಯಗೊಂಡಿದೆ. ಈಗ GS ಪಾಟೀಲ್ ಅವರು ರಾಜ್ಯ ವಿಧಾನಸಭೆಯ ಮುಂದಿನ ಸ್ಪೀಕರ್ ಆಗಿ ಪೀಠಾಸೀನವನ್ನು ಕೂಡ ಮಾಡಿದ್ದಾರೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಆ ಪೀಠ ಬಹಳ ಮುಖ್ಯ. ತಮಗೂ ಕೂಡ ಇದು ರಾಜಕೀಯ ಜೀವನದ ಹೊಸ ಅಧ್ಯಾಯ. ನೀವು 8 ಬಾರಿ ಏನೋ ಸ್ಪರ್ಧೆ ಮಾಡಿದ್ದೀರ, ಅದರಲ್ಲಿ 4 ಬಾರಿ ಚುನಾವಣೆಯಲ್ಲಿ ತಾವು ಗೆದ್ದಿದ್ದೀರ. ಅಂದರೆ ನೋವನ್ನು ಉಂಡಿದ್ದೀರಾ, ನಲಿವನ್ನು ಉಂಡಿದ್ದೀರಾ. ಆಡಳಿತ ಪಕ್ಷವಾಗಿಯೂ ಕೆಲಸ ಮಾಡಿದ್ದೀರಾ, ವಿರೋಧ ಪಕ್ಷವಾಗಿಯೂ ಕೆಲಸ ಮಾಡಿದ್ದೀರಾ. ಹೌದಾ? ಪುಣ್ಯ ಹಂಗಾರೆ. ಈ ಅನುಭವ, ಸೋಲು ಗೆಲುವುಗಳ ಅನುಭವದ ಮಧ್ಯದಲ್ಲಿ ನೀವು ಪರಿಪೂರ್ಣ ಆಗಿದ್ದೀರಾ ಅಂತ ನನಗನ್ಸುತ್ತೆ. 1989ರಲ್ಲಿ ರೋಣ ಕ್ಷೇತ್ರದ ಸದಸ್ಯರಾಗಿ ಬಂದಂಥವರು, 99, 2013, 2018 ಈ ಥರ 4 ಬಾರಿ ಗೆಲುವನ್ನು ಕೂಡ ತಾವು ಕಂಡಿದ್ದೀರಾ. ತಮ್ಮ ರಾಜಕೀಯ ಜೀವನ ಬರೀ ಚುನಾವಣೆಗೋಸ್ಕರ ಮೀಸಲಾಗಿಲ್ಲ, ರಾಜಕೀಯಕ್ಕೋಸ್ಕರ ಮೀಸಲಾಗಿಲ್ಲ, ಬೇರೆ ಬೇರೆ ಸಮಾಜದ ಕೆಲಸಗಳನ್ನು ಕೂಡ ತಾವು